ನೋಡ್ರಿ ಜೋರು ಹೊಡಿತಾನಂತ್ರಿ, ಅದು ತೋರಿಸ್ಬೇಕಂತ ನೋಡ್ರಿ. ಫುಲ್ ಲೈಟ್ ಹೋಗ್ಬಿಟ್ಟಾವ್ರಿ, ಫುಲ್ ಕತ್ತಲ ಅಂದ್ರೆ ಕತ್ತಲ, ಮಳೆ ನೋಡ್ರಿ ಸ್ಟಾರ್ಟ್ ಆಗ್ಯದ ನೋಡ್ರಿ. ಆಯ್ತು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ಮತ್ತೆ ವೇಣೆ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿರಿ. ಮಾರ್ನಿಂಗ್ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ. ಹಾಗೆ ಇವತ್ತು ಸಾಂಬಾರು ಮಾಡ್ಕೊಂಡೀನಿ ರೀ. ಯಾವ ಥರ ಸಾಂಬಾರು ಮಾಡೀನಿ, ಸೋರೆಕಾಯಿ ಅದು ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀನಿ ರೀ. ಮತ್ತು ಹೋಟೆಲಲ್ಲಿ ಕೂಡ ಮಾಡ್ತಾರೆ ಆ ಥರ ಸಿಂಪಲ್ಲಾಗಿ, ಜಾಸ್ತಿ ಮಸಾಲೆ ಇರಲಾರ್ದೆ ಯಾವ ಥರ ಮಾಡೀನಿ ಅನ್ನೋದು ಕೂಡ ನಿಮ್ಗೆ ನಾನು ಶೇರ್ ಮಾಡ್ತೀನಿ. ಇಷ್ಟ ಆಗಿತ್ತಂದ್ರೆ ಒಂದು ಕಮೆಂಟ್ಸಲ್ಲಿ ನನಗೆ ತಿಳಿಸಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ. ಶುಕ್ರವಾರದ ಲಾಗ್ ಆಗಿರುತ್ತೆ ಇವತ್ತು. ಪೂಜಾನು ಮುಗಿಸೀನಿ. ಬನ್ನಿರಿ ಫ್ರೆಂಡ್ಸ್, ಇವತ್ತಿನ ಲಾಗ್ ಯಾವ ಥರ ಹೋಗ್ತದೆ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ. ಇವಾಗ ಊಟ ಮಾಡ್ಕೊತೀನಿ ರೀ. ಟೈಮಿಂಗ್ 10 ಗಂಟೆ ಆಗಿದ್ರಿ. ಆಮೇಲೆ ಮತ್ತೆ ಸಿಗ್ತೀನಿ ನಿಮ್ಗೆ. ಇವತ್ತಿನ ರೂಟೀನ್ ಏನೇನು ನಡೀತದೆ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ. ಆಮೇಲೆ ಸಿಗ್ತೀನಿ ಊಟ ಮಾಡಿಕೊಂಡು. ಇವಾಗ ಅರ್ಧ ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಿ ರೀ ಫ್ರೆಂಡ್ಸ. ಈಗ ನಾನು ಒಂದು ಅರ್ಧ ಸೋರೆಕಾಯಿ, ಒಂದು ಟೊಮೆಟೊ, ಒಂದು ಈರುಳ್ಳಿ ಹಾಕ್ಕೊಂಡು ಇವಾಗ ಮತ್ತು ಅದ್ರೊಳಗೆ ಕುಕ್ಕರ್ನಾಗ ಹಾಕಿಬಿಟ್ಟು ಬೇಯಿಸೋಕೆ ಇಟ್ಕೊಳಕತ್ತೀನಿ. ಅದಕ್ಕೊಂದು ಸ್ವಲ್ಪ ಉಪ್ಪು, ಅರಿಶಿಣದ ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಹಾಕ್ಕೊಂಡು ಇವಾಗ ಬೇಯಿಸೋಕೆ ಇಡ್ತೀನಿ ರೀ. ಇವಾಗ ಬೇಯಿಸಿದ ನಂತರ ನಾನು ಒಗ್ಗರಣೆ ಯಾವ ಥರ ಕೊಡ್ತೀನಿ ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ. ಇವಾಗ ನೋಡ್ಕೊಂಬನ್ನಿರಿ. ಗರಂ ಮಸಾಲ ಇಷ್ಟೆಲ್ಲ ಹಾಕ್ಕೊಂಡು ಇವಾಗ ಬೇಯಿಸೋಕೆ ಇಡ್ತೀನಿ. ಆನಂತರ ಒಗ್ಗರಣೆ ಕೊಡ್ತೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಆಗ್ತದೆ. ಹೋಟೆಲ್ ಶೈಲಿಯ ಸಾಂಬಾರು ಹೋಟೆಲ್ ಮತ್ತು ಮಾಡತ್ತೀನಿ ಇವತ್ತು. ತೋರಿಸ್ತಾ ನಿಮಗೂ ಕೂಡ ಶೇರ್ ಮಾಡಿದ್ರೆ ಆಯ್ತು ಅಂತ ಮಾಡಕತ್ತೀನಿ ಫ್ರೆಂಡ್ಸ್. ಇವಾಗ ನೀರು ಹಾಕತ್ತೀನಿ. ಇವಾಗ ಕುಕ್ಕರ್ ಮುಚ್ಚಿ ಇಡ್ತೀನಿ. ಎಣ್ಣೆ ಹಾಕೊಂಡೇನಿ ರೀ. ಎಣ್ಣೆ ಕಾಯ್ತದ, ಜೀರಿಗೆ, ಸಾಸಿವೆ ಮತ್ತು ಜೀರಿಗೆ, ಬೆಳ್ಳುಳ್ಳಿ, ಹಿಂಗು. ಬೇಳೆ ಕುದಿಯೋದ್ರಾಗೆ ನಾನು ಕರಿಬೇವು ಹಾಕ್ತೀನಿ, ಹಂಗಾಗಿ ಇವಾಗ ಹಾಕೋಲ್ಲ. ಇದು ಕೆಂಪಗಾದ ನಂತರ ಒಂದೆರಡು ಒಣಮೆಣಸಿನ್ಕಾಯಿ ಹಾಕೋತೀನಿ ರೀ. ನೋಡಿ ಫ್ರೆಂಡ್ಸ್, ಇವಾಗ ಒಗ್ಗರಣೆ ಕೊಡಕತ್ತೀನಿ. ರೆಡಿ ಆಯಿತು. ನೋಡಿರಿ, ಸಾಂಬಾರು ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಹೋಟೆಲಲ್ಲಿ ಮತ್ತು ಮದುವೆಯಲ್ಲಿ ಯಾವ ಥರ ಮಾಡ್ತಾರೋ ಆ ಥರ ಸಾಂಬಾರು ಮಾಡ್ಕೊಂಡೇನಿ ರೀ ಇವತ್ತು. ಸೋರೆಕಾಯಿ, ಟೊಮೆಟೊ ಮತ್ತು ಈರುಳ್ಳಿ ಹಾಕ್ಬಿಟ್ಟು ಇಷ್ಟೇ ಹಾಕಿನಿ. ತರಕಾರಿ ಏನು ಜಾಸ್ತಿ ಹಾಕಿಲ್ಲ, ಇಷ್ಟೇ ಹಾಕ್ಕೊಂಡು ಸಿಂಪಲ್ಲಾಗಿ ಈ ಥರ ಮಾಡಿ ನೋಡಿರಿ ಸಾಂಬಾರು. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ಮಳೆ ಬಂದು ನಿಂತು ನೋಡ್ರಿ, ಬಟ್ಟೆಗಳು ಹಾಕಿದ್ದೀವಿ.
ಪ್ರಾಕ್ಟೀಸ್ ಮಾಡಕತ್ತಾನ ನೋಡ್ರಿ ಅವನು ಬಾಲ್ ಪ್ರಾಕ್ಟೀಸ್. ಏ ಜೊತಾಡ್ಬೇಡ ನೋಡ್ರಿ, ಜೋರು ಹೊಡಿತಾನಂತ್ರಿ, ಅದು ತೋರಿಸ್ಬೇಕಂತ ನೋಡ್ರಿ. ಅಲ್ಲಿ ಬಂದೀನಿ ಫ್ರೆಂಡ್ಸ್ ಟೆರೆಸ್ ಮೇಲೆ ನೋಡ್ರಿ. ಅಲೋವೆರಾ ಜಲ್ದು ಕಿತ್ತು ಬಿಟ್ಟಾರೆ, ಇಟ್ಟೇನ್ರಿ ಎಲ್ಲನೂ ಸ್ವಲ್ಪ ನಾಳೆಗೆ ತಗೊಂಡು ತಲೆಗೆ ಹಚ್ಕೊತೀನಿ ರೀ. ನೋಡ್ರಿ ಮಳೆ ಬಂದು ನಿಂತದ್ರಿ, ಈವ್ನಿಂಗ್ ಟೈಮ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತದ. ಗ್ರೀನ್ ಆಗಿಬಿಟ್ಟು ಎಲ್ಲ ಗಿಡಗಳು ಮಳೆ ಬಂದದಲ್ರಿ, ಗ್ರೀನ್ ಕಲರ್ ಆಗಿಬಿಟ್ಟ ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣಿಸ್ತದ. ತುಂಬ ಗ್ರೀನ್ ಕಾಣಿಸ್ತದೆ ನೋಡ್ರಿ, ಫುಲ್ಲು ಗಿಡನೇ ಅವ ನೋಡ್ರಿ. ಮೊನ್ನೆ ಹಚ್ಚಿರೋದು ನಾಗಸಂಪಿಗೆ ತಿರುಗಿ ನೋಡ್ರಿ, ಫಸ್ಟ್ ಟೈಮಲ್ಲಿ ಹೂ ಬಿಡಕತ್ತದ್ರಿ, ಮಗ್ಗದ ನೋಡ್ರಿ. ಇನ್ನು ಇದ್ರ ಜೊತೆನೇ ಹಚ್ಚಿನಿ, ಅದು ಬಂದಿನ್ನು ಇದು ಬಂದಿಲ್ರಿ. ಇದು ಚೆಂಡು ಹೂವಿಂದ್ರಿ, ಅಲೋವೆರಾ ಜೆಲ್ಲು ಜಾಸ್ತಿ ಇತ್ತು ರೀ, ಕಿತ್ಬಿಟ್ಟು ಈ ಕಡೆ ಒಂದಿಷ್ಟು ಹಚ್ಚಿದ್ದೀನಿ ರೀ. ಇದನ್ನು ಕೂಡ ಸ್ವಲ್ಪ ಅಲ್ಲಿ ಇದಾಗಿತ್ತು ರೀ, ದೊಡ್ಡ ಪತ್ರೆಯಲ್ಲಿ ಕಟ್ ಮಾಡೀನಿ ರೀ. ಇವಾಗ ಶಂಖಪುಷ್ಪಿ ಮಳೆ ಬಂದದ ನೋಡ್ರಿ, ಎಷ್ಟು ಚೆನ್ನಾಗಿ ನೀರು ನೋಡ್ರಿ, ಎಷ್ಟು ಚೆನ್ನಾಗಿ ನಿಂತು. ಎಷ್ಟು ಇದು ಮಾಡಿದ್ರೆ ನೀರು ಬೀಳ್ತಾ ಇಲ್ಲ ನೋಡ್ರಿ. ಇದು ನೋಡ್ರಿ ಎಷ್ಟು ಚೆನ್ನಾಗಿದೆ ಟೇಬಲ್ ಫ್ಲವರ್. ಮಳೆ ಬಂತದ ನೋಡ್ರಿ, ಶುಕ್ರವಾರ ರಾತ್ರಿ ಲಾಗ್ ನೋಡ್ರಿ. ಇದು ಫುಲ್ ಲೈಟ್ ಹೋಗ್ಬಿಟ್ಟಾವ್ರಿ, ಫುಲ್ ಕತ್ತಲ ಅಂದ್ರೆ ಕತ್ತಲ. ಮಳೆ ನೋಡ್ರಿ ಸ್ಟಾರ್ಟ್ ಆಗ್ಯದ ನೋಡ್ರಿ. ಎಷ್ಟಂದ್ರೆ 1 hour ಆಯ್ತು ನೋಡ್ರಿ ಮಳೆ ಬೀಳಕತ್ತು, ರಾತ್ರಿ ಟೈಮು. ಈಗ 9:30 ಆಗ್ಯದೆ. ಇದೇ ಥರನೇ ಮಳೆ ಬರಕತ್ತದ ಫ್ರೆಂಡ್ಸು ಡೈಲಿ. ಇಲ್ಲಿ ನೀರು ನಿಂತಾವ್ರಿ, ಹೋಲ್ ಹಾಕಿಲ್ರಿ. ಇಲ್ಲಿ ಇನ್ನೊಂದು ಸ್ವಲ್ಪ ಕೆಲಸ ಆದ್ರೆ ಹಂಗಾಗಿ ನೀರು ಇಲ್ಲೇ ನಿಂತು ಬಿಟ್ಟಾವ ನೋಡ್ರಿ ಛತ್ ಮೇಲೆ. ನೋಡಿದ್ರೆ ಕಾಣಿಸ್ತಾ ನೋಡ್ರಿ ಯಾವ ಥರ ಬೆಳಕತ್ತಾವ. ಇಲ್ಲಿಗೆ ವಿಡಿಯೋ ಏನು ಮಾಡಕತ್ತೀನಿ ರೀ. ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಯಾರು ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.